ಇನ್ನು ಇತ್ತ ಬೀದರ್ ಜಿಲ್ಲೆಯಲ್ಲೂ ಕೂಡ ಮಳೆ ಸಾಕಷ್ಟು ಅಬ್ಬರಿಸಿ ಬೊಬ್ಬಿರ್ತಾ ಇದೆ. ಔರಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಮಳೆ ಹಿನ್ನೆಲೆಯಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮಳೆಗೆ ನೂರಾರು ಎಕರೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಈ ಒಂದು ಮಳೆ ಹಾನಿಯ ಪ್ರದೇಶಕ್ಕೆ ಜಿಲ್ಲಾಧಿಕಾರಿ ಅವರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಸಾಕಷ್ಟು ಮಳೆಯಾಗ್ತಾ ಇದೆ. ಔರಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಮಳೆಗೆ ಬೀದರ್ ಜಿಲ್ಲೆಯಲ್ಲಿ ನೂರಾರು ಎಕರೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ, ನಡುಗಡ್ಡೆಯಾಗಿದೆ. ಇನ್ನು ಮಳೆ ಹಾನಿ ಪ್ರದೇಶಕ್ಕೆ ಜಿಲ್ಲಾಧಿಕಾರಿಗಳು ಬೀದರ್ನ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಸೂಕ್ತವಾದಂತಹ ಪರಿಶೀಲನೆ ಕೂಡ ನಡೆಸಿದ್ದಾರೆ. ನಾವು ಈಗ ಒಂದ್ ಸೈಡ್ ಅಲ್ಲಿ ಇದೀವಿ, ಒಂದ್ ಫ್ಲಾಂಕ್ ಅಲ್ಲಿ ಇದೀವಿ. ಡೌನ್ ಸ್ಟ್ರೀಮ್ ನಲ್ಲಿ ಇದೆ ಮೇಡಮ್. ನಾವು ಅಪ್ ಸ್ಟ್ರೀಮ್ ಅದು ಫುಲ್ ಆ ಕಡೆ ಎಲ್ಲ ಇದೆ ಮ್ಯಾಮ್. ಪಿಚ್ಚಿಂಗ್ ಎಲ್ಲ ಚೆನ್ನಾಗಿದೆ. ಇನ್ನು ಇತ್ತ ಬೀದರ್ ಜಿಲ್ಲೆಯಲ್ಲೂ ಕೂಡ ಮಳೆ ಸಾಕಷ್ಟು ಅಬ್ಬರಿಸಿ ಬೊಬ್ಬಿರ್ತಾ ಇದೆ. ಔರಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಮಳೆ ಹಿನ್ನೆಲೆಯಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮಳೆಗೆ ನೂರಾರು ಎಕರೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಈ ಒಂದು ಮಳೆ ಹಾನಿಯ ಪ್ರದೇಶಕ್ಕೆ ಜಿಲ್ಲಾಧಿಕಾರಿ ಅವರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಸಾಕಷ್ಟು ಮಳೆಯಾಗ್ತಾ ಇದೆ. ಔರಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಮಳೆಗೆ ಬೀದರ್ ಜಿಲ್ಲೆಯಲ್ಲಿ ನೂರಾರು ಎಕರೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ, ನಡುಗಡ್ಡೆಯಾಗಿದೆ. ಇನ್ನು ಮಳೆ ಹಾನಿ ಪ್ರದೇಶಕ್ಕೆ ಜಿಲ್ಲಾಧಿಕಾರಿಗಳು ಬೀದರ್ನ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಸೂಕ್ತವಾದಂತಹ ಪರಿಶೀಲನೆ ಕೂಡ ನಡೆಸಿದ್ದಾರೆ. पंचायत भी उधर ही, पंचायत हमारा पिछले है, सब टूट गया हमारा. ನಾವು ಈಗ ಒಂದ್ ಸೈಡ್ ಅಲ್ಲಿ ಇದೀವಿ, ಒಂದ್ ಫ್ಲಾಂಕ್ ಅಲ್ಲಿ ಇದೀವಿ. ಡೌನ್ ಸ್ಟ್ರೀಮ್ ನಲ್ಲಿ ಇದೆ ಮೇಡಮ್. ನಾವು ಅಪ್ ಸ್ಟ್ರೀಮ್ ಅದು ಫುಲ್ ಆ ಕಡೆ ಎಲ್ಲ ಇದೆ ಮ್ಯಾಮ್. ಪಿಚ್ಚಿಂಗ್ ಎಲ್ಲ ಚೆನ್ನಾಗಿದೆ. ಇನ್ನು ಇತ್ತ ಬೀದರ್ ಜಿಲ್ಲೆಯಲ್ಲೂ ಕೂಡ ಮಳೆ ಸಾಕಷ್ಟು ಅಬ್ಬರಿಸಿ ಬೊಬ್ಬಿರ್ತಾ ಇದೆ. ಔರಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಮಳೆ ಹಿನ್ನೆಲೆಯಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮಳೆಗೆ ನೂರಾರು ಎಕರೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಈ ಒಂದು ಮಳೆ ಹಾನಿಯ ಪ್ರದೇಶಕ್ಕೆ ಜಿಲ್ಲಾಧಿಕಾರಿ ಅವರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಸಾಕಷ್ಟು ಮಳೆಯಾಗ್ತಾ ಇದೆ. ಔರಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಮಳೆಗೆ ಬೀದರ್ ಜಿಲ್ಲೆಯಲ್ಲಿ ನೂರಾರು ಎಕರೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ, ನಡುಗಡ್ಡೆಯಾಗಿದೆ. ಇನ್ನು ಮಳೆ ಹಾನಿ ಪ್ರದೇಶಕ್ಕೆ ಜಿಲ್ಲಾಧಿಕಾರಿಗಳು ಬೀದರ್ನ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಸೂಕ್ತವಾದಂತಹ ಪರಿಶೀಲನೆ ಕೂಡ ನಡೆಸಿದ್ದಾರೆ. पंचायत भी उधर ही, पंचायत हमारा पिछले है, सब टूट गया हमारा. ನಾವು ಈಗ ಒಂದ್ ಸೈಡ್ ಅಲ್ಲಿ ಇದೀವಿ, ಒಂದ್ ಫ್ಲಾಂಕ್ ಅಲ್ಲಿ ಇದೀವಿ. ಡೌನ್ ಸ್ಟ್ರೀಮ್ ನಲ್ಲಿ ಇದೆ ಮೇಡಮ್. ನಾವು ಅಪ್ ಸ್ಟ್ರೀಮ್ ಅದು ಫುಲ್ ಆ ಕಡೆ ಎಲ್ಲ ಇದೆ ಮ್ಯಾಮ್. ಪಿಚ್ಚಿಂಗ್ ಎಲ್ಲ ಚೆನ್ನಾಗಿದೆ. ಇನ್ನು ಇತ್ತ ಬೀದರ್ ಜಿಲ್ಲೆಯಲ್ಲೂ ಕೂಡ ಮಳೆ ಸಾಕಷ್ಟು ಅಬ್ಬರಿಸಿ ಬೊಬ್ಬಿರ್ತಾ ಇದೆ. ಔರಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಮಳೆ ಹಿನ್ನೆಲೆಯಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮಳೆಗೆ ನೂರಾರು ಎಕರೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಈ ಒಂದು ಮಳೆ ಹಾನಿಯ ಪ್ರದೇಶಕ್ಕೆ ಜಿಲ್ಲಾಧಿಕಾರಿ ಅವರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಸಾಕಷ್ಟು ಮಳೆಯಾಗ್ತಾ ಇದೆ. ಔರಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಮಳೆಗೆ ಬೀದರ್ ಜಿಲ್ಲೆಯಲ್ಲಿ ನೂರಾರು ಎಕರೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ, ನಡುಗಡ್ಡೆಯಾಗಿದೆ. ಇನ್ನು ಮಳೆ ಹಾನಿ ಪ್ರದೇಶಕ್ಕೆ ಜಿಲ್ಲಾಧಿಕಾರಿಗಳು ಬೀದರ್ನ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಸೂಕ್ತವಾದಂತಹ ಪರಿಶೀಲನೆ ಕೂಡ ನಡೆಸಿದ್ದಾರೆ. पंचायत भी उधर ही, पंचायत हमारा पिछले है, सब टूट गया हमारा. ನಾವು ಈಗ ಒಂದ್ ಸೈಡ್ ಅಲ್ಲಿ ಇದೀವಿ, ಒಂದ್ ಫ್ಲಾಂಕ್ ಅಲ್ಲಿ ಇದೀವಿ. ಡೌನ್ ಸ್ಟ್ರೀಮ್ ನಲ್ಲಿ ಇದೆ ಮೇಡಮ್. ನಾವು ಅಪ್ ಸ್ಟ್ರೀಮ್ ಅದು ಫುಲ್ ಆ ಕಡೆ ಎಲ್ಲ ಇದೆ ಮ್ಯಾಮ್. ಪಿಚ್ಚಿಂಗ್ ಎಲ್ಲ ಚೆನ್ನಾಗಿದೆ.
ಇನ್ನು ಇತ್ತ ಬೀದರ್ ಜಿಲ್ಲೆಯಲ್ಲೂ ಕೂಡ ಮಳೆ ಸಾಕಷ್ಟು ಅಬ್ಬರಿಸಿ ಬೊಬ್ಬಿರ್ತಾ ಇದೆ. ಔರಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಮಳೆ ಹಿನ್ನೆಲೆಯಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮಳೆಗೆ ನೂರಾರು ಎಕರೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಈ ಒಂದು ಮಳೆ ಹಾನಿಯ ಪ್ರದೇಶಕ್ಕೆ ಜಿಲ್ಲಾಧಿಕಾರಿ ಅವರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಸಾಕಷ್ಟು ಮಳೆಯಾಗ್ತಾ ಇದೆ. ಔರಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಮಳೆಗೆ ಬೀದರ್ ಜಿಲ್ಲೆಯಲ್ಲಿ ನೂರಾರು ಎಕರೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ, ನಡುಗಡ್ಡೆಯಾಗಿದೆ. ಇನ್ನು ಮಳೆ ಹಾನಿ ಪ್ರದೇಶಕ್ಕೆ ಜಿಲ್ಲಾಧಿಕಾರಿಗಳು ಬೀದರ್ನ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಸೂಕ್ತವಾದಂತಹ ಪರಿಶೀಲನೆ ಕೂಡ ನಡೆಸಿದ್ದಾರೆ. और पंचायत भी उधर ही पंचायत हमारा पिछले है, सब टूट गया हमारा. ನಾವು ಈಗ ಒಂದ್ ಸೈಡ್ ಅಲ್ಲಿ ಇದೀವಿ, ಒಂದ್ ಫ್ಲಾಂಕ್ ಅಲ್ಲಿ ಇದೀವಿ. ನಾವು ಡೌನ್ ಸ್ಟ್ರೀಮ್ ನಲ್ಲಿ ಇದೆ ಮೇಡಮ್, ನಾವು ಅಪ್ ಸ್ಟ್ರೀಮ್ ಅದು ಫುಲ್ ಆ ಕಡೆ ಎಲ್ಲ ಇದೆ ಮ್ಯಾಮ್, ಪಿಚ್ಚಿಂಗ್ ಎಲ್ಲ ಚೆನ್ನಾಗಿದೆ. ಇನ್ನು ಇತ್ತ ಬೀದರ್ ಜಿಲ್ಲೆಯಲ್ಲೂ ಕೂಡ ಮಳೆ ಸಾಕಷ್ಟು ಅಬ್ಬರಿಸಿ ಬೊಬ್ಬಿರ್ತಾ ಇದೆ. ಔರಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಮಳೆ ಹಿನ್ನೆಲೆಯಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮಳೆಗೆ ನೂರಾರು ಎಕರೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಈ ಒಂದು ಮಳೆ ಹಾನಿಯ ಪ್ರದೇಶಕ್ಕೆ ಜಿಲ್ಲಾಧಿಕಾರಿ ಅವರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಸಾಕಷ್ಟು ಮಳೆಯಾಗ್ತಾ ಇದೆ. ಔರಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಮಳೆಗೆ ಬೀದರ್ ಜಿಲ್ಲೆಯಲ್ಲಿ ನೂರಾರು ಎಕರೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ, ನಡುಗಡ್ಡೆಯಾಗಿದೆ. ಇನ್ನು ಮಳೆ ಹಾನಿ ಪ್ರದೇಶಕ್ಕೆ ಜಿಲ್ಲಾಧಿಕಾರಿಗಳು ಬೀದರ್ನ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಸೂಕ್ತವಾದಂತಹ ಪರಿಶೀಲನೆ ಕೂಡ ನಡೆಸಿದ್ದಾರೆ. और पंचायत भी उधर ही पंचायत हमारा पिछले है, सब टूट गया हमारा. ನಾವು ಈಗ ಒಂದ್ ಸೈಡ್ ಅಲ್ಲಿ ಇದೀವಿ, ಒಂದ್ ಫ್ಲಾಂಕ್ ಅಲ್ಲಿ ಇದೀವಿ. ನಾವು ಡೌನ್ ಸ್ಟ್ರೀಮ್ ನಲ್ಲಿ ಇದೆ ಮೇಡಮ್, ನಾವು ಅಪ್ ಸ್ಟ್ರೀಮ್ ಅದು ಫುಲ್ ಆ ಕಡೆ ಎಲ್ಲ ಇದೆ ಮ್ಯಾಮ್, ಪಿಚ್ಚಿಂಗ್ ಎಲ್ಲ ಚೆನ್ನಾಗಿದೆ. ಇನ್ನು ಇತ್ತ ಬೀದರ್ ಜಿಲ್ಲೆಯಲ್ಲೂ ಕೂಡ ಮಳೆ ಸಾಕಷ್ಟು ಅಬ್ಬರಿಸಿ ಬೊಬ್ಬಿರ್ತಾ ಇದೆ. ಔರಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಮಳೆ ಹಿನ್ನೆಲೆಯಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮಳೆಗೆ ನೂರಾರು ಎಕರೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಈ ಒಂದು ಮಳೆ ಹಾನಿಯ ಪ್ರದೇಶಕ್ಕೆ ಜಿಲ್ಲಾಧಿಕಾರಿ ಅವರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಸಾಕಷ್ಟು ಮಳೆಯಾಗ್ತಾ ಇದೆ. ಔರಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಮಳೆಗೆ ಬೀದರ್ ಜಿಲ್ಲೆಯಲ್ಲಿ ನೂರಾರು ಎಕರೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ, ನಡುಗಡ್ಡೆಯಾಗಿದೆ. ಇನ್ನು ಮಳೆ ಹಾನಿ ಪ್ರದೇಶಕ್ಕೆ ಜಿಲ್ಲಾಧಿಕಾರಿಗಳು ಬೀದರ್ನ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಸೂಕ್ತವಾದಂತಹ ಪರಿಶೀಲನೆ ಕೂಡ ನಡೆಸಿದ್ದಾರೆ. और पंचायत भी उधर ही पंचायत हमारा पिछले है, सब टूट गया हमारा. ನಾವು ಈಗ ಒಂದ್ ಸೈಡ್ ಅಲ್ಲಿ ಇದೀವಿ, ಒಂದ್ ಫ್ಲಾಂಕ್ ಅಲ್ಲಿ ಇದೀವಿ. ನಾವು ಡೌನ್ ಸ್ಟ್ರೀಮ್ ನಲ್ಲಿ ಇದೆ ಮೇಡಮ್, ನಾವು ಅಪ್ ಸ್ಟ್ರೀಮ್ ಅದು ಫುಲ್ ಆ ಕಡೆ ಎಲ್ಲ ಇದೆ ಮ್ಯಾಮ್, ಪಿಚ್ಚಿಂಗ್ ಎಲ್ಲ ಚೆನ್ನಾಗಿದೆ.